ಹಲೋ ಹಾಯ್ ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಟು ಮಲ್ನಾಡ್ ಲಾಗ್. ತುಂಬ ದಿನದ ನಂತರ ಮತ್ತೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಲಾಗಲ್ಲಿ ನಾನೊಂದು ಟ್ರಾವೆಲಿಂಗ್ ಲಾಗ್ ಮಾಡ್ತೀನಿ. ನಾನು ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಕೊಂಡು ಗೆಸ್ ಮಾಡಿ ಕಮೆಂಟ್ ಮಾಡಿ. ಮತ್ತೊಮ್ಮೆ ನಮಸ್ತೆ ಸ್ನೇಹಿತರೆ. ಸಾಗರದಲ್ಲೇ ಹುಟ್ಟಿ ಬೆಳೆದಿರೋ ನಮಗೆ ನಾವು ಪ್ರತಿದಿನ ಶರಾವತಿ ನೀರನ್ನು ಕುಡಿತಾ ಇದ್ದೀವೋ ಅಥವಾ ವರ್ಧಾ ನದಿ ನೀರನ್ನು ಕುಡಿತಿದ್ದೀವೋ ಅನ್ನೋ ಪೂರ್ತಿ ಕ್ಲಾರಿಟಿ ಇಲ್ಲದೆ ಹೋದರೂ ಕೂಡ ನಮಗೆ ಒಂದಂತೂ ಗೊತ್ತಿದೆ, ವರ್ಧಾ ನದಿಯ ಮೂಲ ಸ್ಥಾನ ನಮ್ಮ ವರ್ಧಾ ಮೂಲದ್ದು ಅಂದರೆ ತೀರ್ಥಗ್ರಾಮದ್ದು. ಹಾಗಿದ್ರೆ ಬನ್ನಿ, ಈ ದಿನ ನಾವು ಈ ವಿಡಿಯೋದಲ್ಲಿ ವರ್ಧಾ ನದಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವರದಾ ಮೂಲದಲ್ಲಿ ಹುಟ್ಟುವ ವರದೆ ಸಾಗರ ಪಟ್ಟಣವನ್ನ ದಾಟಿ ಬಸವನಹೊಳೆ ಆನೆಕಟ್ಟನ್ನ ತಲುಪತ್ತೆ ಸ್ನೇಹಿತರೆ. ನೆನಪಿರ್ಲಿ, ಸಾಗರ ಪಟ್ಟಣದ ಜನ ಕುಡಿಯುವುದು ವರ್ಧಾ ನದಿ ನೀರನ್ನ. ಅಲ್ಲಿಂದ ಮುಂದೆ ಪಯಣ ಬೆಳೆಸುವ ವರ್ಧಾ ನದಿ ಕೆಳದಿಯ ಸಮೀಪ ಸಾಗತ್ತೆ. ಅಲ್ಲಿ ವರ್ಧಾ ನದಿಗೆ ಮತ್ತೊಂದು ಉಪನದಿ ಸೇರುತ್ತೆ. ನಂತರ ಸಾಗರ ತಾಲೂಕಿನ ಬಾಳೆಕೊಪ್ಪ ಸಮೀಪ ಮತ್ತೊಂದು ಉಪನದಿ ನಮ್ಮ ವರ್ಧಾ ನದಿ ಒಡಲನ್ನ ಸೇರುತ್ತೆ ಸ್ನೇಹಿತರೆ. ನಂತರ ಮತ್ತೆ ಕಾಣಸಿಗೋದು ಸಿದ್ದಾಪುರ ಸೊರಬ ರಸ್ತೆಯಲ್ಲಿ. ಚಿಕ್ಕಮ್ಮಕೊಪ್ಪ ಬಳಿ ಸೊರಬ ಚಂದ್ರಗುತ್ತಿ ರಸ್ತೆಯಲ್ಲಿ ಕಾಣಸಿಗುವ ವರದೆ ನಮಗೆ ನೆಕ್ಸ್ಟ್ ಕಾಣೋದು ಚಿಕ್ಕದುಗಳಿ ಎಂಬ ಹಳ್ಳಿಯ ಬಳಿ. ಚಂದ್ರಗುತ್ತಿ ಬನವಾಸಿ ರಸ್ತೆಯಲ್ಲಿ ನಂತರ ಹಿರಕಲಗೋಡು ಎಂಬ ಹಳ್ಳಿಯ ಸಮೀಪ. ಕಬ್ಬೆ ಎಂಬಲ್ಲಿ ಹುಟ್ಟಿ ಬಂದ ಮತ್ತೊಂದು ಉಪನದಿ ನಮ್ಮ ವರ್ಧಾ ನದಿಯನ್ನ ಸೇರುತ್ತೆ. ಇಲ್ಲಿಂದ ಉತ್ತರದ ಕಡೆಗೆ ಹೊರಡುವ ನಮ್ಮ ವರದೆ ಬನವಾಸಿಯನ್ನ ತಲುಪಿ ಜಲದುರ್ಗೆ ಎಂಬ ಕೀರ್ತಿಯನ್ನ ಪಡೆಯುತ್ತಾಳೆ. ಬನವಾಸಿಯನ್ನ ಪ್ರೀತಿಯಿಂದ 3 ಕಡೆ ಅಪ್ಪಿಕೊಂಡು ಮುದ್ದು ಮಾಡಿ ಮಧುಕೇಶ್ವರನ ದರ್ಶನ ಪಡೆದು ಪಾವನ ಹೊಂದಿ ಜಡಮಾದಾಪುರ ಉತ್ತರ ಕನ್ನಡ ಜಿಲ್ಲೆಯ ಜಾಗತ್ತೂರು ಗ್ರಾಮದ ಹತ್ತಿರ ಮತ್ತೊಮ್ಮೆ ಶಿವಮೊಗ್ಗ ಜಿಲ್ಲೆಯನ್ನ ಪ್ರವೇಶ ಮಾಡುತ್ತಾಳೆ ನಮ್ಮ ವರದೆ. ನಂತರ ಹಾವೇರಿ ಜಿಲ್ಲೆ ಪ್ರವೇಶ ಮಾಡಿ ಹಾನಗಲ್ ತಾಲೂಕಿನ ಮಾರಕವಳ್ಳಿ ಎಂಬ ಗ್ರಾಮದಲ್ಲಿ ವರದಾ ನದಿ ಶಿವಮೊಗ್ಗ ಹಾಗೂ ಹಾವೇರಿ ಜಿಲ್ಲೆಯ ಗಡಿಯಂತೆ ಸಾಗುತ್ತದೆ. ಈ ನದಿಯ ಪಥವನ್ನೇ 2 ಜಿಲ್ಲೆಗಳಿಗೆ ಗಡಿಯನ್ನಾಗಿ ಕೂಡ ಗುರುತಿಸಲಾಗಿದೆ ಸ್ನೇಹಿತರೆ. ಶಿವಮೊಗ್ಗ ಜಿಲ್ಲೆಯ ಮುದುಡಿಕೊಪ್ಪ ಗಡಿಯಲ್ಲಿ ಸಾಗಿ ನಂತರ ಮತ್ತೆ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಲಕ್ಮಾಪುರ, ಬೈತನಾಳ್, ಬಲಂಬೀಡು, ಶಿಂಗಾಪುರದಲ್ಲಿ ಹರಿದು ಹಾವೇರಿ ಸಮೀಪದ ಸಂಗೂರು ಗ್ರಾಮದಲ್ಲಿ ನಿಮಗೆ ಸಿರಸಿ ಹಾವೇರಿ ರಸ್ತೆಯಲ್ಲಿ ಮತ್ತೆ ದರ್ಶನ ನೀಡುತ್ತಾಳೆ ನಮ್ಮ ವರದೆ. ವಾರ್ದಿ ನಾಗನೂರು ಹಾವೇರಿ ಪಟ್ಟಣದ ಬಳಿ ಇರುವ ಕುಣಿಮಲ್ಲಿ ಹಳ್ಳಿ ಮೂಲಕ ಸಾಗುತ್ತಾ ನಂತರ ಸಿಗುತ್ತದೆ ಹಾವೇರಿ ಜಿಲ್ಲೆಯ ವರದಹಳ್ಳಿ. ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಮೆಟ್ಟಿಗಲ್ಲಿ, ಕಲಸೂರು, ಕೋಲೂರು, ಮಂಟಗಣಿ, ಹಿರಮಗದೂರು, ಕಾರ್ಜಗಿ ಗ್ರಾಮಗಳಲ್ಲಿ ನಡೆದು ಮತ್ತೆ ಹಾವೇರಿ ತಾಲೂಕಿನ ಕೋಣನತಂಬಿಗಿ ಪಟ್ಟಣದಲ್ಲಿ ಕಾಣಸಿಗುತ್ತಾಳೆ ನಮ್ಮ ವರದೆ. ನಂತರ ಸವಣೂರು ತಾಲೂಕಿನ ದೊಂಬರಮತ್ತೂರು ಗ್ರಾಮ, ಹಿರೇಮರಳಿಹಳ್ಳಿ, ಹಂದಿಗನೂರು, ಹೊಸರುಟ್ಟಿ, ಮರದೂರು, ಮರೋಲ್ ಹಾಗೂ ಹಲರ್ಗಿ ಹಳ್ಳಿಗಳಲ್ಲಿ ಸಾಗಿ ನಂತರ ಹಾವೇರಿ ಜಿಲ್ಲೆಯ ಗೂಡೂರು, ನೀರಳಗಿ, ಎಂಗುತ್ತಲ್, ಬೆಳವಿಗಿ, ಗುಳ್ಳಗುಂಡಿ ಹಳ್ಳಿಯಲ್ಲಿ ಹರಿದು ಗುಳಗನಾಥ ಎಂಬ ಸುಂದರ ಪ್ರದೇಶದಲ್ಲಿ ತುಂಗಭದ್ರೆಯನ್ನ ಸೇರುತ್ತಾಳೆ ನಮ್ಮ ವರದೆ. ನಮ್ಮ ವರದೆ ಸರಿ ಸುಮಾರು 200 ಕಿಲೋಮೀಟರ್ಗೂ ಹೆಚ್ಚು ಹರಿಯುತ್ತಾಳೆ. ಇದು ಸ್ನೇಹಿತರೆ ನಮ್ಮ ಸಾಗರದ ವರದೆಯ ವಿಶೇಷ. ಇಷ್ಟೆಲ್ಲ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ನಿಮಗೆ ನಾನು ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.